ಹಲೋ ವೀಕ್ಷಕರೇ, ನಿಮಗೂ ಕೂಡ ಬಿಳಿ ಕೂದಲ ಸಮಸ್ಯೆ ತುಂಬಾ ಕಾಡ್ತಾ ಇದೆ. ನನ್ನ ತಲೆಯಲ್ಲಿ ಡ್ಯಾಂಡ್ರಫ್ ಸಮಸ್ಯೆ, ಬಿಳಿ ಕೂದಲ ಸಮಸ್ಯೆ, ಇದರಿಂದ ನಮ್ಮ ಕೂದಲು ಉದುರುವಂಥ ಸಮಸ್ಯೆ. ಅದ್ರ ಜೊತೆಗೆ ನಾವು ಕೆಮಿಕಲ್ ಶಾಂಪೂ ಬಳಸೋದ್ರಿಂದ ಕೂಡ ನಮ್ಮ ಕೂದಲು ದಟ್ಟವಾಗಿ ದೃಢವಾಗಿ ಬೆಳೆಯೋದಿಲ್ಲ. ಹಾಗಾದರೆ ಇವೆಲ್ಲ ಕೂಡ ಸಮಸ್ಯೆ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ನೋಡಿ, ನಾವು ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳನ್ನು ಯೂಸ್ ಮಾಡೋದ್ರಿಂದ ನಮ್ಮ ತಲೆಯಲ್ಲಿ ಕೂಡ ಜಾಸ್ತಿ ಬಿಳಿ ಕೂದಲ ಸಮಸ್ಯೆ ಬರ್ತಾ ಹೋಗುತ್ತೆ. ಅದರಿಂದ ಇವತ್ತು ನಾನು ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕನ್ನು ಬಳಸೋದು ತೋರಿಸ್ತಾ ಇದ್ದೀನಿ. ನಿಮ್ಮ ತಲೆಯಲ್ಲಿ ಎಷ್ಟೇ ಬಿಳಿ ಕೂದಲ ಸಮಸ್ಯೆ ಇರಲಿ, ಕಾಮನ್ ಆಗಿ ನ್ಯಾಚುರಲ್ ರೀತಿಯಾಗಿ ನಾವು ಇದನ್ನು ಪರಿಹಾರ ಮಾಡ್ಕೋಬೋದು. ಬನ್ನಿ ಮತ್ತೆ ತೋರಿಸಿರೋಂಥ ವಿಡಿಯೋ ಖಂಡಿತವಾಗಿ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿ. ಇವತ್ತಿನ ಈ ಮೆಹಂದಿ ಯಾವ ರೀತಿಯಾಗಿ ರೆಡಿ ಮಾಡೋದಂತ ತೋರಿಸ್ತೀನಿ ಸ್ನೇಹಿತರೆ. ಕಡಿಮೆ ಸಮಯದಲ್ಲಿ ನ್ಯಾಚುರಲ್ ಆಗಿ ಮೆಹಂದಿ ರೆಡಿ ಮಾಡಿಕೊಂಡು ನಮ್ಮ ಹೇರ್ಸಿಗೆ ಯೂಸ್ ಮಾಡ್ಬೋದು. ಯಾಕಂದರೆ ನೋಡಿ, ಕೆಮಿಕಲ್ ಮೆಹಂದಿ ಬಳಸೋದ್ರಿಂದ ನಮ್ಮ ತಲೆಯಲ್ಲಿ ಏನೆಲ್ಲ ಸಮಸ್ಯೆ ಕೊಡ್ತಾ ಹೋಗುತ್ತಲ್ವ ಸ್ನೇಹಿತರೆ. ಅದರಿಂದ ನಾವು ಸಮಸ್ಯೆಯಿಂದ ತಡೆಗಟ್ಟಬೇಕಂದ್ರೆ ನ್ಯಾಚುರಲ್ ಆಗಿರುವಂಥ ಮೆಹಂದಿಗಳು ಯೂಸ್ ಮಾಡಬೇಕಾಗತ್ತೆ. ಇವಾಗ ನೋಡ್ತಾ ಇರ್ಬೋದು, ಮೆಹಂದಿ ಎಷ್ಟು ಕಲರ್ ಬಂದಿರೋಂಥದ್ದಲ್ವ, ಅದು ನ್ಯಾಚುರಲ್ ಆಗಿ ಕಲರ್ ನೋಡಿ ಸ್ನೇಹಿತರೆ. ಅದನ್ನು ರೆಡಿ ಮಾಡೋದಕ್ಕೆ ಫಸ್ಟು ನಾನು ಸ್ಟೋವ್ ಮೇಲೆ ಒಂದು ಕಬ್ಬಿಣದ ಕಡೆಯನ್ನು ಇಟ್ಕೊಂಡಿದ್ದೀನಿ. ಈ ಥರ ನೋಡಿ, ಕಬ್ಬಿಣದ ಕಡೆಯಲ್ಲಿ ಈ ಥರ ಕೆಂಪು ಕೆಂಪಾಗಿ ಕಬ್ಬಿಣ ಅಂಶ ಬಿಟ್ಕೊಳ್ಳುತ್ತೆ. ಅದೇ ಮೇನ್ ನೋಡಿ ಸ್ನೇಹಿತರೆ, ನಮ್ಮ ಹೇರ್ಸಿಗೆ ಬಿಳಿ ಕೂದಲ ಸಮಸ್ಯೆ ಜೊತೆಗೆ ನ್ಯಾಚುರಲ್ ಆಗಿ ಪರಿಹಾರ ಕೊಡುವಂಥದ್ದು ಕಬ್ಬಿಣದ ಕಡಾಯಿ ನೋಡಿ. ಹಾಗಾಗಿ ಕಬ್ಬಿಣದ ಕಡಾಯಿ ಖಂಡಿತವಾಗಿ ನಿಮ್ಮ ಮನೆಯಲ್ಲಿದ್ದರೆ ಖಂಡಿತವಾಗಿ ಹೇರ್ ಪ್ಯಾಕಿಗೆ ಮೆಹಂದಿಗಳಿಗೆ ಯೂಸ್ ಮಾಡಿ. ಇವಾಗ ಮೆಹಂದಿ ರೆಡಿ ಮಾಡೋದಕ್ಕೆ ಫಸ್ಟು ಇವಾಗ ನೋಡಿ, ಕಡೆ ಬಿಸಿ ಆಗಿರುವಂಥದ್ದು, ಅದರಲ್ಲಿ ನಾನು ಇವಾಗ 1 ಲೋಟದಷ್ಟು ನೀರನ್ನು ಹಾಕಿದ್ದೀನಿ. 1 ಲೋಟದಷ್ಟು ನೀರು ಸ್ವಲ್ಪ ಕುದಿ ಬರಬೇಕು. ಆಮೇಲೆ ನೋಡಿ, ಬ್ರೂ ಕಾಫಿಯನ್ನು ಸೇರಿಸ್ತಾ ಇದ್ದೀನಿ. ಬ್ರೂ ಕಾಫಿ ನಮ್ಮ ಕೂದಲು ಕಪ್ಪು ಮಾಡುತ್ತೆ, ಶೈನಿಂಗ್ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಕೂದಲು ಕೂಡ ಗ್ರೋತ್ನೆಸ್ ಮಾಡುತ್ತೆ ಸ್ನೇಹಿತರೆ. ಅಷ್ಟು ಚೆನ್ನಾಗಿ ಪವರ್ಫುಲ್ ಇರುವಂಥ ಬ್ರೂ ಕಾಫಿ ನಾವು ಸೇವನೆ ಮಾಡ್ತಿರ್ತೀವಿ. ಇವಾಗ ಹೇರ್ಸಿಗಾಗಿ ಕೂಡ ಒಳ್ಳೆಯದು ಸ್ನೇಹಿತರೆ. ನೋಡಿ, ಇವಾಗ ನೀರಲ್ಲಿ ಹಾಕಿದ ತಕ್ಷಣ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ ಅಂತ ನೋಡ್ಬೋದು. ಇದು ಕಬ್ಬಿಣದ ಬಾಣಲೆಯಲ್ಲಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಗಾಢವಾಗಿ ಕಲರ್ ಬರುತ್ತೆ ಸ್ನೇಹಿತರೆ. ಇವಾಗ ಇದು ಎಷ್ಟೊತ್ತು ಕುದಿಯುತ್ತಾ ಹೋಗುತ್ತಲ್ವ, ಅದೇನಾಗುತ್ತೆ ಅಂದರೆ ಕಬ್ಬಿಣದ ಕಡೆಯಲ್ಲಿ ಕುದಿಯೋದ್ರಿಂದ ಇದು ನೋಡಿ, ಕಾಫಿ ಪುಡಿ ಹಾಕಿದ ತಕ್ಷಣ ಇದೆಲ್ಲ ಬ್ಲ್ಯಾಕ್ ಆಗುತ್ತೆ ನೋಡಿ. ಇದೇ ನ್ಯಾಚುರಲ್ ಬಣ್ಣ ನಮ್ಮ ಹೇರ್ಸಿಗೆ ಒಳ್ಳೆ ರೀತಿಯಾಗಿ ವರ್ಕ್ ಮಾಡುತ್ತೆ ಸ್ನೇಹಿತರೆ. ಇವಾಗ ಬ್ರೂ ಕಾಫಿ ಹಾಕಿದಾಯಿತು. ಬ್ರೂ ಕಾಫಿ ಹಾಕಿದ ಮೇಲೆ ನಾನು ಹಾಕ್ತಾ ಇರುವಂಥದ್ದು ಏನಪ್ಪ ಅಂದರೆ ಬ್ರಿಂಗ್ ರಾಶ್ ಪೌಡ್ರ್ ನೋಡಿ ಸ್ನೇಹಿತರೆ. ಬ್ರಿಂಗ್ ರಾಶ್ ಪೌಡ್ರ್ ಯಾವ ರೀತಿ ನೋಡಿ, ಈ ಥರ ನಾವು ಬಳಸೋದ್ರಿಂದ ನಮ್ಮ ಹೇರ್ಸು ನ್ಯಾಚುರಲಾಗಿ ಬ್ಲ್ಯಾಕ್ನೆಸ್ ಬರುತ್ತೆ ಸ್ನೇಹಿತರೆ. ನೀವು ಬ್ರಿಂಗ್ ರಾಜ್ ಗಿಡಗಳು ಕೂಡ ನೋಡಿರ್ತಿರಲ್ಲ, ಬ್ರಿಂಗ್ ರಾಜ್ ಗಿಡಗಳಿದ್ದರೆ ಮನೆಯಲ್ಲಿ ಈ ಥರ ಗಿಡಗಳೆಲ್ಲರ ಅಂಟಿಕೊಂಡಿದ್ರೆ ಅದ್ರ ತಪ್ಪಲ ಕೂಡ ನೀವು ಈ ಥರ ಪೇಸ್ಟ್ ಮಾಡಿದ್ರಲ್ಲಿ ಹಾಕ್ಬೋದು. ಇಲ್ಲದೇ ಇರೋರು ಖಂಡಿತವಾಗಿ ಆನ್ಲೈನಲ್ಲಿ ಸಿಗುತ್ತೆ ಪೌಡರ್, ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಇವಾಗ ಬ್ರಿಂಗ್ ರಾಜ್ ಪೌಡ್ರ್ ಒಂದು 2 ಸ್ಪೂನಷ್ಟು ಹಾಕಿದ್ದೀನಿ. ಆಮೇಲೆ ಚೆನ್ನಾಗಿ ಕುದಿಸ್ತಾನೇ ಇದ್ದೀನಿ. ಇದರಲ್ಲಿ ಮತ್ತೊಂದು ಹಾಕ್ತಾ ಇರುವಂಥದ್ದು ಯಾವುದಪ್ಪ ಅಂದರೆ ನೂಪುರ್ ಮೆಹಂದಿ ಹಾಕ್ತಾಯಿದ್ದೀನಿ. ನೂಪುರ್ ಮೆಹಂದಿಯಲ್ಲಿ ಹೀನಾ ಮೆಹಂದಿ ಕೂಡ ಇದ್ದೇ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಅದು ಕೂಡ ಅದರಲ್ಲಿ ಹಾಕ್ತಾಯಿದ್ದೀನಿ. ಅದನ್ನು ಒಂದು 2-3 ಸ್ಪೂನಷ್ಟು ಹಾಕ್ಕೊಂಡು ತಗೊಳ್ಳಿ. ನಿಮ್ಮ ತಲೆಯಲ್ಲಿ ಜಾಸ್ತಿ ಕಡಿಮೆ ಕೂದಲಿದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಕಲಿಸ್ಕೊಳ್ಳಿ. ಜೆಂಟ್ಸ್ ಆಗಲಿ, ಲೇಡೀಸ್ ಆಗಲಿ, ಮಕ್ಕಳಾಗಲಿ ಎಲ್ರಿಗೂ ಕೂಡ ಚೆನ್ನಾಗಿ ವರ್ಕ್ ಮಾಡುತ್ತೆ ಸ್ನೇಹಿತರೆ. ಯಾಕಂದರೆ ನ್ಯಾಚುರಲ್ ಆಗಿರುವಂಥ ಮೆಹಂದಿ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಇವಾಗ ನೋಡಿ, ಸ್ವಲ್ಪ ಹೊತ್ತು ಚೆನ್ನಾಗಿ ಮೆಹಂದಿ ಹಾಕಿದ್ಮೇಲೆ ಒಂದು 2 ನಿಮಿಷ ಇನ್ನೊಂದು ಸ್ವಲ್ಪ ಬಾಯ್ಲ್ ಆಗಬೇಕು, ಚೆನ್ನಾಗಿ ಕುದಿಸ್ಬೇಕು. ಅದು ಎಷ್ಟೊತ್ತು ಕುದಿಸ್ತೀವಿ ಅದೇನಾಗುತ್ತೆ ಅಂದರೆ ಎಲ್ಲ ಕೂಡ ಮೆಹಂದಿ ಕುದ್ದು ಕಪ್ಪಾಗ್ತಾ ಬರುತ್ತೆ ಸ್ನೇಹಿತರೆ. ಹೀನಾ ಮೆಹಂದಿ ಪುಡಿ ತುಂಬಾ ಬೆಸ್ಟು. ಅದ್ರ ಜೊತೆಗೆ ಹಾಕಿರೋಂಥ ಬ್ರಿಂಗ್ ರಾಜ್ ಮೆಹಂದಿ ಅದು ತುಂಬಾ ಪವರ್ಫುಲ್ಲಾಗಿ ನಮ್ಮ ಹೇರ್ಸನ್ನು ಚೆನ್ನಾಗಿ ಬ್ಲ್ಯಾಕ್ ಮಾಡುತ್ತೆ, ಗ್ರೋತ್ನೆಸ್ ಮಾಡುತ್ತೆ. ಇವೆಲ್ಲ ಕೂಡ ಬೆನಿಫಿಟ್ಸ್ ಇದರಲ್ಲಿ ಇರುವಂಥದ್ದು. ಹಾಗಾಗಿ ನೀವು ಕೂಡ ಖಂಡಿತವಾಗಿ ಬಳಸಿ ನೋಡಿ. ಇವಾಗ ನೋಡಿ, ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಿ ಒಂದು 15ರಿಂದ 2 ಗಂಟೆಗಳ ಕಾಲ ನೀವು ಬಿಟ್ಟರೆ ತುಂಬಾ ಗಾಢವಾಗಿ ಮೆಹಂದಿ ಕಲರ್ ಬರುತ್ತೆ. ಇವಾಗ ನಾನು ರೆಸ್ಟ್ ಮಾಡೋದಕ್ಕೆ ಇಟ್ಟಿದ್ದೀನಿ. ರೆಸ್ಟ್ ಮಾಡಿದಾದಮೇಲೆ ಮೆಹಂದಿ ಕಲರ್ ಯಾವ ರೀತಿಯಾಗಿ ಬಂದಿರುತ್ತೆ ಅಂತ ತೋರಿಸ್ತೀನಿ. ಖಂಡಿತವಾಗಿ ನೀವು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ನೋಡಿಕೊಂಡ್ರೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಇವಾಗ ನೋಡಿ, ಮೆಹಂದಿ ನಾನು ರೆಸ್ಟ್ ಮಾಡೋದಕ್ಕೆ ಬಿಟ್ಟಿದ್ದೆ. ಒಂದು ಅರ್ಧ ಗಂಟೆಗಳ ಕಾಲ ಅಷ್ಟೇ ನಾನು ಬಿಟ್ಟಿರೋವಂಥದ್ದು. ಅರ್ಧ ತಾಸು ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿರೋವಂಥದ್ದು. ಇನ್ನೂ ನಾವು ಜಾಸ್ತಿ ಹೊತ್ತು ಬಿಟ್ವಿ ಅಂದರೆ, ಇದು ರಾತ್ರಿ ಪೂರ್ತಿ ಬಿಟ್ಟರೆ ಇನ್ನೂ ಕೂಡ ಗಾಢವಾಗಿ ಕಲರ್ ಬರುತ್ತೆ. ಇವಾಗ ನೋಡಿ, ಇಷ್ಟು ಅರ್ಧ ಗಂಟೆಗಳ ಕಾಲ ಬಿಟ್ಟರೆ ಇಷ್ಟು ಚೆನ್ನಾಗಿ ಕಲರ್ ಬಂದಿರೋಂಥದ್ದು. ಇದನ್ನು ನಮ್ಮ ಹೇರ್ಸಿಗೆ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ. ಜೆಂಟ್ಸ್ ಆಗಲಿ, ಲೇಡೀಸ್ ಆಗಲಿ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಅಪ್ಲೈ ಮಾಡಿಕೊಂಡು 1 ಗಂಟೆ 1.5 ಗಂಟೆವರೆಗೂ ಬಿಡಬೇಕು. ಆಮೇಲೆ ನೀವು ಹೇರ್ ವಾಶ್ ಮಾಡ್ಕೋಬೇಕು. ಇದನ್ನು ನೀವು ವಾರದಲ್ಲಿ ಒಂದು 4 ಸರ್ತಿ ಕೂಡ ನೀವು ಟ್ರೈ ಮಾಡಿದ್ರೂ ಏನೂ ಪರವಾಗಿಲ್ಲ ಸ್ನೇಹಿತರೆ. ಯಾಕಂದರೆ ನ್ಯಾಚುರಲ್ ಆಗಿರುವಂಥ ಮೆಹಂದಿ ನೀವು ಎಷ್ಟೇ ಸರ್ತಿ ಟ್ರೈ ಮಾಡಿದ್ರೂ ಕೂಡ ನಿಮಗೆ ನ್ಯಾಚುರಲಾಗಿ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇದೇ ರೀತಿ ಹೊಸ ವಿಡಿಯೋ ತರ್ತಾ ಹೋಗ್ತೀನಿ ನಿಮಗೋಸ್ಕರ. ನಮ್ಮ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ ಸ್ನೇಹಿತರೆ.